ಎಲ್ಲ ನನ್ನ ರೈತ ಬಾಂಧವರಿಗೆ ಉದಯ್ ಕುಮಾರ್ ಪಾಟೀಲ್ ಮಾಡುವ ನಮಸ್ಕಾರಗಳು. ನಾನು ಇವತ್ತಿನ ದಿವಸ ಅಗದಿ ಕಡಿಮೆ ನೀರದೊಳಗನ ಬಂಪರ್ ಬೆಳೆ ಬಂದಂಥ ಕಬ್ಬಿನ ಬೆಳೆ ಬಗ್ಗೆ ನಾನು ರೈತ ಮಿತ್ರರಿಗೆ ನಾನು ಪರಿಚಯ ಮಾಡಿಕೊಡತ್ತಾನೆ. ನೋಡತ್ತಾರಲ್ಲ, ಈ ಕಬ್ಬ ನಾನು ಹೊಲ್ಲಾಂದನ ಮತ್ತು ಈ ಕಬ್ಬಿಗೆ ನಾನು ಅಗದಿ ಕಡಿಮೆ ನೀರು ಹಾಸ್ಕ್ಯಾರ ಈ ಥರಗೆ ಬೆಳೆ ತೆಗೆದ್ರಂತಕ್ಯಾರ. ನಾನು ರೈತ ಮಿತ್ರರಿಗೆ ನಾ ಇದು ಹೇಳ್ತಾನೆ ನೋಡ್ರಿ. ಯಾಕಪ್ಪ ಅಂತಂದ್ರೆ ಈ ಬರೀ ಮಳೆಗಾಲ ಭಾಳ ಕಡಿಮೆ ಆಗೈತಿ. ಮಳೆಗಾಲ ಭಾಳ ಕಡಿಮೆ ಆದ್ದಕ್ಕಾಗಿ ಈ ಬರೀ ಕಬ್ಬಿನ ಬೆಳವಣಿಗೆ ಆಗಿಲ್ಲ. ಆದರೂ ಈ ವೆರೈಟಿ ಐತಲ್ಲ, ಇದನ್ನು ಅಗದಿ ಕಡಿಮೆ ನೀರಿನೊಳಗನ ಈ ಥರಗೆ ಬೆಳೆ ತೆಗೆದಂತಕ್ಯಾರ. ನಾನು ರೈತ ಮಿತ್ರರಿಗೆ ಈ ಕಬ್ಬಿನ ಬಗ್ಗೆ ನಾನು ಹೇಳ್ತಾನೆ ನೋಡ್ರಿ. ಈಗ ನಾನು ನೋಡತ್ತವಲ್ಲ, ಈ ಕಬ್ಬ ಇದು ಯಾವ ಹಾಕಿದಪ್ಪ ಅಂತಂದ್ರೆ ಇದು ಜನವರಿ 15 ಮೇಲ್ಪಟ್ಟ ಈ ಕಬ್ಬ ಹಾಕ್ಯಾನು. ಅಂದ್ರೆ ಈ ಸದ್ಯ ಇದು ಕಬ್ಬ ಮುರಿಯಾಕ ಬಂದಂತಕ್ಯಾರ. ನಾನು ರೈತ ಮಿತ್ರರಿಗೆ ಈ ವಿಷಯವನ್ನು ಅಗದಿ ಸಂತೋಷದಿಂದ ನಾನು ಹೇಳಾಕ್ತಾನೆ ನೋಡ್ರಿ. ಈ ಬರೀ ನಾನು ಬೈಲಹೊಂಗಲ ತಾಲೂಕದಾಗನ ಸಂಪೂರ್ಣ ಎಲ್ಲ ಅಡ್ಡಾಡಿದನು. ನಂತರ ಸವದತ್ತಿ ತಾಲೂಕದಾಗೂ ಅಡ್ಡಾಡಿದನು. ಈಗ ಅಗದಿ ಕಡಿಮೆ ಟೈಮ್ದೊಳಗೆ ಮತ್ತು ಅಗದಿ ಕಡಿಮೆ ನೀರೊಳಗನ ಅಗದಿ ಬಂಪರ್ ಬಂದಂಥ ವೆರೈಟಿ ಯಾವುದಪ್ಪ ಅಂತಂದ್ರೆ ಇದು ಯಾವುದಪ್ಪ ಅಂತಂದ್ರೆ SNK 13,374. ಬರೀಗ ಈ ಕಬ್ಬ ಯಾವ ಥರ ಬೆಳವಣಿಗೆ ಐತೆ ಅಂತ ತೋರಿಸ್ತಾನಂತ. ಮೊದಲನೇದಾಗಿ ನಾವು ಈ ಕಬ್ಬಿನ ಬಗ್ಗೆ ಹೇಳ್ಬೇಕಂತಂದ್ರೆ ಈ ಕಬ್ಬ ಕಬ್ಬಿನಾಗನ ಮಹಾರಾಜ್. ಯಾಕಪ್ಪ ಅಂತಂದ್ರೆ ಇದು ಕಡಿಮೆ ಟೈಮ್ದೊಳಗನ ಇದೇನಪ್ಪ ಅಂದ್ರೆ ಬೆಳವಣಿಗೆನ ಬಂಪರ್ ಬರೀ ತೋರಿಸ್ತಾನೆ ನೋಡ್ರಿ. ಕಡಿಮೆ ಅವಧಿ ಒಳಗನ ಅಗದಿ ಬಂಪರ್ ಬೆಳೆ ಬಂದತಿ. ನಂತರ ಕಡಿಮೆ ನೀರೊಳಗನ ಇದು ಈ ವರ್ಷ ನಮ್ಮ ಬೈಲಹೊಂಗಲ ತಾಲೂಕದೊಳಗನ ಈ ಕಬ್ಬ ಅಗದಿ ಸೂಪರ್ ಆತಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾ ಹೇಳ್ತಾನೆ ಸೂಪರ್ ಯಾಕಪ್ಪ ಅಂತಂದ್ರೆ ಈ ಕಬ್ಬಾಗೆ ಇದು ರೋಗರಹಿತ ತಳಿ ನೋಡ್ರಿ. ಯಾಕಪ್ಪ ಅಂದ್ರೆ ನಾನು ಈ ಕಬ್ಬನ್ನು ಹಾಕಕ್ಕೈತೆ ಒಂದು 5-6 ವರ್ಷ ಆತ. 6 ವರ್ಷ ಆದ್ರೂ ಈ ಕಬ್ಬನ್ನು ಬಂಪರ್ ಇಳುವರಿ ತೆಗೆದಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ಈ ಕಬ್ಬಿನ ಬಗ್ಗೆ ನಾನು ಮಾಹಿತಿ ಹೇಳ್ತಾನೆ ನೋಡ್ರಿ. ಮತ್ತು ಈ ಕಬ್ಬಿನ ವೈಶಿಷ್ಟ್ಯ ಏನಪ್ಪ ಅಂತಂತಂದ್ರೆ ಸಿಕ್ಕಾಪಟ್ಟಿ ಗಣಿಕೆ ಬೀಸ ನೋಡ್ತಾರಲ್ಲ, ಒಂದೊಂದು ಗಣಿಕೆ ಅರ್ಧ ಫೂಟಿನ ಮ್ಯಾಗದಾವೆ ಅಂತಂದ್ರೆ ಒಂದೊಂದು ಗಣಿಕೆ ಒಂದೊಂದು ಫೂಟ್ ಅದಾವೆ. ಇದು ಗಣಿಕೆ ಉದ್ದು ಭಾಳ ಮತ್ತು ಗಡತರು ಭಾಳ ಮತ್ತು ನೋಡ್ರಿ ಮತ್ತು ಬೆಳೆನೂ ಭಾಳ. ಇದನ್ನು ನೋಡ್ಬೇಕಂತಂದ್ರೆ ಇಂಥ ಮಳೆಗಾಲ ಕಡಿಮೆ ಇದ್ದ ಟೈಮ್ನೊಳಗನ ಕಬ್ಬ ಈ ಥರಗೆ ಬಂತಂತಂದ್ರೆ ಈ ಬೇರೆ ಈ ಕಬ್ಬ ರೆಕಾರ್ಡ್ ಅಂತ ಹೇಳ್ಯಾರ. ನಾನು ರೈತ ಮಿತ್ರರಿಗೆ ನಾ ಈ ಕಬ್ಬಿನ ಬಗ್ಗೆ ಹೇಳ್ತಾನೆ ನೋಡ್ರಿ. ಮತ್ತು ಈಗ ನಾನು ಈ ಕಬ್ಬನ್ನು ಕಟ್ಸತ್ತಾನೆ. ಯಾಕೆ ಕಟ್ಸತ್ತಾನಪ್ಪ ಅಂತಂದ್ರೆ ಈ ಕಬ್ಬ ಮಳೆಗಾಳಿಗೆ ಬೆತ್ತಪ್ಪ ಅಂತಂತಂದ್ರೆ ನೋಡ್ರಿ ಬೀಳ್ತತಿ. ಬೆತ್ತಪ್ಪ ಅಂತಂದ್ರೆ ಈ ಕಬ್ಬನ್ನು ಇಲಿ ಕಡಿತಾವು. ನಂತರ ಇನ್ನೊಂದು ನಮಗೇನು ಬೆನಿಫಿಟಪ್ಪ ಅಂತಂದ್ರೆ ಕಬ್ಬ ಈ ಥರಗೆ ನಿಂತಿತ್ತು ಅಂತಂತಂದ್ರೆ ನಮಗೆ ಕಡಿಯಾಕೆ ಭಾಳ ಹಗರ ನೋಡ್ರಿ. ಅದ ಬಿದ್ದಿತ್ತಪ್ಪ ಅಂತಂತಂದ್ರೆ ನಮಗೆ ಕಡಿಯಾಕೆ ತೊಂದರೆ ಆಕತಿ. ಅದಕ್ಕೆ ನಾನು ಈಗ ಎಲ್ಲ ಕಬ್ಬ ಕಟ್ಸ್ಯಾನ. ಮತ್ತು ನಾನು ರೈತ ಮಿತ್ರ ಇನ್ನೊಂದು ಏನು ಹೇಳ್ತಂತಂದ್ರೆ ಈಗ ನಾವು ಕಬ್ಬಿನ ಹೊರಿ ಅಂತಂದ್ರೆ ಕಬ್ಬಿನ ಕಟ್ಸ್ಯಾನಲ್ಲ, ಕಟ್ಟಿಸಿದಂಥ ಕಬ್ಬ ನಾವು ಏನು ನೋಡ್ತೇವಲ್ಲ ಅಂತಂದ್ರೆ ಪೈಲ ಏನು ನಾವು ಒಂದು ಗಡ್ಡಿ ಏನು ಕಟ್ಟಿದೇವಲ್ಲ ಹೊಲ ತುಂಬನ ಇದೇ ಥರಾಗಿ ಎಲ್ಲ ಕಬ್ಬತ್ತಂತ ಹೇಳ್ಯಾರ. ನಮಗೆ ನೋಡೋಕೆ ಕಾಣ್ತೈತಿ ನೋಡ್ತಾರಲ್ಲ ನೋಡ್ರಿ. ಇದು ಒಂದು ಕಬ್ಬಿನ ಕಟ್ಟಿದಂಥ ಹೊರಿ ನೋಡ್ರಿ. ಇದು ಸೇಮ್ ಐತಿ. ನಂತರ ಇದು ಸೇಮ್ ಐತಿ ನೋಡ್ರಿ. ಇವು ಸೇಮ್ ಅದಾವೆ. ನಾವು ಹೊಲ ತುಂಬ ಅಡ್ಡಾಡಿದ್ರೂ ಕಬ್ಬೆಲ್ಲ ನಮಗೆ ನೋಡೋಕೆ ಒಂದೇ ಥರ ಕಾಣ್ತಾವಂತ ಹೇಳ್ಯಾರ.
ನನ್ನ ರೈತ ಮಿತ್ರರಿಗೆ ನಾ ಈ ವಿಷಯವನ್ನು ಸಂತೋಷದಿಂದ ನಾ ಹೇಳ್ತಾನೆ. ಮತ್ತು ಈ ಕಬ್ಬಿಗೆ ನೀರ ಮ್ಯಾಗ ಬೇಕು, ನಂತರ ಭಾಳ ಬೇಕಾಗಿಲ್ಲ ನೋಡಿರಿ. ನಾವು ಈ ಕಬ್ಬಿಗೆ ಪಡ್ತುಂಬ ನೀರು ಹಾಸಿ ಮತ್ತು ನೀರು ಮಡಿಕಟ್ಟಿ ಬೆಳೆಸೋ ಅವಶ್ಯಕತೆ ಇಲ್ಲ. ಯಾಕಪ್ಪ ಅಂತಂದ್ರೆ ನಾ ಈ ಕಬ್ಬಿನ ಅಗದಿ ಕಡಿಮೆ ನೀರಿನ ಮಿತವ್ಯದೊಳಗೆ ಅಂತಂದ್ರೆ ಸಣ್ಣ ಪ್ರಮಾಣ ನೀರಿನಿಂದ ನಾನು ಡ್ರಿಪ್ ಮಾಡಿಕ್ಯಾರ ಈ ಕಬ್ಬನ್ನು ಬೆಳೆಸಿದೇನೆ ಅಂತ ಹೇಳ್ಕ್ಯಾರ. ನಾ ಈ ವಿಶೇಷ ಮೇಲೆ ನಾನು ರೈತ ಮಿತ್ರರಿಗೆ ನಾ ಮುಡ್ಸತ್ತಾನೆ ನೋಡಿರಿ. ಈಗ ನಾನು ನೋಡುವಂಥ ಕಬ್ಬನ ಹೊಲದಾಗ ನೀರಿನ ಪ್ರಮಾಣ ಬೋರಿನ ಕಡಿಮೆ ಇದ್ರೆ ನಾ ಏನು ಮಾಡಿದ್ದೇನಪ್ಪ ಅಂತಂದ್ರೆ ಡ್ರಿಪ್ ಮಾಡಿಕ್ಯಾರ ಈ ಥರಾಗಿ ಕಬ್ಬ ಬೆಳೆಸಿದೇನೆ ಅಂತ ಹೇಳ್ಕ್ಯಾರ. ನಾ ಹೇಳ್ತಾನೆ ನೋಡಿರಿ. ನಾವು ಹೈ ನೀರು ಹಾಸಂಗಿತ್ತೀವಿ ಅಂತಂದ್ರೆ ನೀರು ಭಾಳ ಬೇಕಾಕತಿ. ಅದಕ್ಕೆ ನಾವು ಡ್ರಿಪ್ಪ ಮಾಡಿದ್ವಿ ಅಂತಂದ್ರೆ ಅಗದಿ ಭಾಳ ಕಡಿಮೆ ನೀರೊಳಗನ ನಾವು ಈ ಥರಾಗಿ ಬೆಳೆ ತೆಗಿಬೋದು ಅಂತ ಹೇಳ್ಕ್ಯಾರ. ನಾ ಈ ವಿಶೇಷ ಮೇಲೆ ಹೇಳ್ತಾನೆ ನೋಡಿರಿ. ಯಾಕಪ್ಪ ಅಂತಂದ್ರೆ ಕಡಿಮೆ ನೀರು ನಮಗೆ ಭಾಳ ಹತ್ತಪ್ಪ ಅಂತ ಹೇಳ್ಕ್ಯಾರ. ನಾವು ನೀರಾವರಿ ಮಾಡಿಬಿಟ್ಟೇವು ಅಂತಂದ್ರೆ ನುಕ್ಸಾನ್ ಆಕತಿ. ಕಡಿಮೆ ನೀರು ಎಷ್ಟು ಇರುತ್ತಲ್ಲ ಅಷ್ಟು ನಮಗೆ ಡ್ರಿಪ್ ಮಾಡ್ಕೊಂಡ್ಕ್ಯಾರ. ನಾವು ಬೆಳೆ ಮಾಡಿದ್ವಿ ಅಂತಂದ್ರೆ ಬಂಪರ್ ಬೆಳೆ ಬರೋದಂತ ಹೇಳ್ಕ್ಯಾರ. ನನ್ನ ರೈತ ಮಿತ್ರರಿಗೆ ಇದನ್ನು ನಾನು ನನ್ನ ಸ್ವಂತ ಅನುಭವದ ಮೇರೆಗೆ ನಾನು ಹೇಳ್ತಾನೆ ನೋಡಿರಿ. ಈ ಕಬ್ಬನ್ನು ನಾವು ಮತ್ತೆ ಹೊಳೆ ನೋಡ್ಬೇಕಪ್ಪ ಅನ್ನೋಂಗೆ ಈ ಕಬ್ಬು ಬಂದೈತಿ. ಈ ಕಬ್ಬ ನಮಗೆ ನೋಡೋಕೆ ಎಲ್ಲಿ ಸಿಗತ್ತಪ್ಪ ಅಂತಂದ್ರೆ ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕು ಕುರಗುಂದ ಗ್ರಾಮದಾಗೂ ಈ ಕಬ್ಬ ನಮ್ಮ ರೈತ ಮಿತ್ರರಿಗೆ ನೋಡೋಕೆ ಸಿಗತೈತಿ. ನಂತರ ಬೆಳಗಾವಿ ಜಿಲ್ಲಾ ಸವದತ್ತಿ ತಾಲೂಕು ಇಂಚಲ ಗ್ರಾಮದಾಗೂ ಅಲ್ಲಿ ನನ್ನ ಕಬ್ಬು ಐತಿ. ಎರಡು ಕಡೆಯೂ ನನ್ನ ಕಬ್ಬು ಹೊಲದೊಳಗೆ ಕಬ್ಬಿದೈತಿ. ನನ್ನ ರೈತ ಮಿತ್ರರು ಈ ಕಬ್ಬನ್ನು ಬಂದು ನೋಡ್ಕ್ಯಾರ, ಈ ಬೀಜ ಹಾಕ್ಬೋದು ಅಂತ ಹೇಳ್ಕ್ಯಾರ. ನಾ ಈ ಕಬ್ಬಿನ ಬಗ್ಗೆ ಮಾಹಿತಿ ಮೂಡ್ಸತ್ತಾನೆ ನೋಡ್ರಿ. ಈ ಕಬ್ಬನ್ನು ನಾವು ಮಾತು ಹೊಳ್ಳಿ ನೋಡ್ಬೇಕಪ್ಪ ಅನ್ನುವಂಗೆ ಕಬ್ಬು ಬಂದೈತಿ. ಇನ್ನು ಮುಂದೆ ಈ ಕಬ್ಬನ್ನು ನಾ ಯಾವ ಥರಾಗಿ ವ್ಯವಸಾಯ ಮಾಡಿದೆ ಅಂತ ಹೇಳ್ಕ್ಯಾರ ಬರ್ರಿ ನಿಮಗೆ ಹೇಳ್ತಾನೆ. ನಾನು ಈ ಕಬ್ಬಿನ ಸಾಲ 4 ಫೂಟ್ ಸಾಲ ಬಿಟ್ಟಾನೆ ನೋಡತ್ತರಲ್ಲ ನೋಡಿ. ಈ ಕಬ್ಬಿನ ಸಾಲಿಗೆ 4 ಫೂಟ ಸಾಲ ಬಿಟ್ಟನು. ನಂತರ ನಾನು ಈ ಕಬ್ಬನ್ನು 16 ಸಾವಿಗೆ ಕಬ್ಬು ಹಾಕ್ಯಾನ. 16 ಸಾವಿಗೆ ಅಂತಂದ್ರೆ ನಮ್ಮ ತುದಿ ಕಬ್ಬು ಇರುತ್ತಲ್ಲ ಅಂತಂದ್ರೆ ಬರೀ ತೋರಿಸ್ತಾನೆ. ಇದು ತುದಿಯಾಗ ಕಬ್ಬು ಇರ್ತದೆ 16 ಸಾವಿಗೆ ಕಬ್ಬ. ಈ ಕಬ್ಬನ್ನು ನಾನು ಬಡ್ಡಿ ಕಬ್ಬನ್ನೆಲ್ಲ ಫ್ಯಾಕ್ಟ್ರಿ ಕಳಿಸ್ಕ್ಯಾರ. ತುದಿ ಕಬ್ಬನ್ನು ನಾನು ಈ ಥರ ನಾಟಿ ಮಾಡ್ಯಾನ. ಮತ್ತು ನಾ ಇನ್ನೊಂದು ವಿಷಯ ಏನು ಹೇಳ್ತಂದ್ರೆ ನಾನು ಕಬ್ಬು ನೋಡ್ತಾವಲ್ಲ ಇದು ಕಬ್ಬು ಹಾಕಿದ ಹೊಲನ ಇದು. ಯಾಕಂದ್ರೆ ಸತತಮಿಗೆ ನಾನು ಈ ಹೊಲಕ್ಕೆ ಕಬ್ಬು ಹಾಕಿದ ಹೊಲಕ್ಕನ ನಾನು ಈ ಬೀಜ ಹಾಕ್ಯಾನ. ಈ ಕಬ್ಬು ಹಾಕೋಕ್ಕಿಂತ ಮೊದಲು ಈ ಹೊಲಕ್ಕೆ 86 ಮಾತಾಡೋ ಕಬ್ಬು ಆಯಿತು. ಆ ಕಬ್ಬ ನಮಗೆ ಸರಿ ಅನಿಸ್ಲಿಲ್ಲ. ಅದಕ್ಕಾಗಿ ನಾನು ಆ ಕಬ್ಬನ್ನು ತೆಗೆದಕ್ಯಾರ. ನಾನು ಈ ಹೊಸ ತೈ ಕಬ್ಬನ್ನು ಹಾಕಿದ್ದಾನೆ ನೋಡ್ರಿ. ಕಬ್ಬಿನ ಹೊಲಕ್ಕೆ ಕಬ್ಬ ಇತ್ತು. ನಾ ಏನು ಮಾಡಿನಿ ಅಂತಂದ್ರೆ ಅದನ್ನು ಕಬ್ಬು ತೆಗೆದಕ್ಯಾರ ಪೈಲ ರೂಟ್ರ್ ಹೊಡ್ನಿ. ಯಾಕಂದ್ರೆ ಇದಕ್ಕೆ ಹಿಂದಕ್ಕೆ 86 ಮಾತಾಡೋ ಕಬ್ಬು ಇತ್ತು. ಅದನ್ನು ರೂಟ್ರ್ ಹೊಡೆದಕ್ಯಾರ ಕೂಲಿ ತೋರ್ಸೋರು ಮಾಡೀನಿ. ನಂತರ ನಾನು ಪಾಲ್ಟಿನಿಗೆಲ್ಲ ಹೊಡೆದ ಮೇಲೆ ಅದನ್ನು ರೂಟ್ರ್ ಹೊಡೆದ್ನಿ. ಹೊಡೆದ ಒಂದು ತೊಡೆದೇನು ಮಾಡೋದು 6 ಬಿಟ್ಟ ಮೇಲೆ 1 ಎಕರೆಗೆ 6 ಟ್ರಿಪ್ದಂತ ಅಡಿ ಗೊಬ್ಬರ ಹಾಕಿದ ಮೇಲೆ ಮತ್ತು ಅದನ್ನು ನಾನು ಗುರ್ದಾಳ ಹೊಡೆದ ಮೇಲೆ ಮತ್ತು ರೂಟ್ರ್ ಹೊಡೆದಕ್ಯಾರ 4 ಫೂಟ್ ಸಾಲ ಅಂತ ನಾನು ಈ ಕಬ್ಬನ್ನು ಸಾಲ ಬಿಟ್ಟಕ್ಯಾರ. ನನಗೆ ಅಂದಾಜು ಮೇರೆಗೆ 1 ಎಕರೆಗೆ 2-3 ಟನ್ ಈ 16 ಸಾವಿಗೆ ಕಬ್ಬ ಅಂತಂದ್ರೆ ಈಗ ನಾನು ಅವಾಗ ಈ ಕಬ್ಬು ಹಾಕೊಂಬಂದ ನಾನು ಕಬ್ಬ ಕಡಿಯತ್ತಿದ್ನಿ. ಕಬ್ಬು ಕಡ್ದು ಫ್ಯಾಕ್ಟ್ರಿಗೆ ಹೇರೋ ಮುಂದೆ ಈ ತುದಿ ಕಬ್ಬೆಲ್ಲ ನಾ ಏನು ಮಾಡಿನಪ್ಪ ಅಂತಂದ್ರೆ ಅದು ಗೋಳ ಮಾಡಿಕೊಂಡ್ಕ್ಯಾರ. ನಾನು ಈ ಹೊಲಕ್ಕೆ ಪೀಸ್ ಮಾಡಿಕ್ಯಾರ ಕಬ್ಬು ಹಾಕಿದ್ನಿ.
ನೋಡಿರಿ. ಗೊತ್ತಲ್ಲ, ಇದೆಲ್ಲ ಸುಳಾಸಾಗಿ ಹಾಕಿದ ಕಬ್ಬ. ಮತ್ತು ನಾನು ಈ ಕಬ್ಬನ್ನು ಅಗದಿ ಮ್ಯಾಲ ಇಟ್ನಿ. ಮ್ಯಾಲ ಅಂತಂತಂದ್ರೆ ನಾವು ಈ ಕಬ್ಬನ್ನು ತುಳಿಬಾರ್ದು. ತುಳಿದು ಅಂತಂತಂದ್ರೆ ಅದು ಮೊಣಕಾಲು ಮಟ್ಟ ದೂರ ಹೋಗತಿ. ದೂರ ಹೋದ್ರೆ ಕಬ್ಬ ಸರಿಯಾಗಿ ಹುಟ್ಟೋದಿಲ್ಲ. ಅದಕ್ಕಾಗಿ ನಾ ಏನು ಮಾಡಿನಪ್ಪ ಅಂತಂತಂದ್ರೆ ಈ ಕಬ್ಬನ್ನು ಅಗದಿ ಕೈಲಿ ಇಡಿಸಿದ್ನಿ. ಕೈಲಿ ಅಂತಂದ್ರೆ ಬೀಜದ ಮೇಲೆ 1 ಇಂಚ ಮಣ್ಣು ಇರೋಂಗೆ ಅಷ್ಟ ನಾನು ಬೀಜ ಇಡಿಸಿದ್ನಿ. ಕಬ್ಬು ಮಾತ್ರ ಅವಾಗ ಭಾಳ ಜಬರ್ದಸ್ತ ಹುಟ್ಟಿಕ್ಯಾರ, ಅಗದಿ ಸೂಪರ್ ಆದಂತಕ್ಯಾರ. ನಾನು ರೈತ ಮಿತ್ರಿಗೆ ಹೇಳ್ತೇನೆ. ನಂತರ ಇಲ್ಲಿವರೆಗೆ ನಾನು 3-4 ಗೊಬ್ಬರ ಕಟ್ಟನು. ನಂತರ ಇನ್ನು ಮುಂದೆ ನಾನು ಮುಂದಿನ ಹಿಡಿಯೋದೊಳಗನ ಇದ್ರ ಸಂಪೂರ್ಣ ಅಂತಂತಂದ್ರೆ ಈ ಕಬ್ಬು ಹಾಕಿದಾಗಿಂದ ಮುಂದೆ ಹಿಡ್ದಾಗ ಇಲ್ಲಿ ಮಟನು ನಾ ಏನೇನು ಮಾಡಿದೆ ಅನ್ನೋದನ್ನು ನಾನು ಮುಂದಿನ ಹಿಡಿಯೋದಾಗ ಹೇಳ್ತೇನೆ. ಬರೀಗ ನೋಡೋಣ. ನಾನು ರೈತ ಮಿತ್ರಿಗೆ ನಾ ಏನು ಹೇಳ್ತಾ ಅಂತಂದ್ರೆ, ನನಗೆ ಬಿಡುವಿನ ಟೈಮ್ದೊಳಗೆ ಹಾಗೂ ನನಗೆ ಟೈಮ್ ಸಿಕ್ಕಾಗ ನಮ್ಮ ಬೆಳಗಾವಿ ಜಿಲ್ಲಾದಾಗ ಬಂತು ಮತ್ತು ಬೇರೆ ಜಿಲ್ಲಾದಾಗ ಬಂತು ಹೋಗ್ಯಾರ. ಈಗೇನು ಹೊಸ ವೆರೈಟಿ ಕಬ್ಬು ಅದಾವಲ್ಲ, ಅವನ್ನ ನಾನು ರೈತ ಮಿತ್ರಿಗೆ ನಾನು ಮುಟ್ಸೋ ವ್ಯವಸ್ಥೆ ಮಾಡ್ತಾನೆ. ನಂತರ ಈಗ ಮತ್ತೀಗ ನೂತನವಾಗಿ ಸರ್ಟಿಫೈಡ್ ಆದೇನು ಕಬ್ಬಿನ ತಳಿ ಇದಾವಲ್ಲ ಅಂತಂದ್ರೆ ರೋಗರಹಿತ ತಳಿನೂ ಇರಬೇಕು. ನಂತರ ಬಂಪರ್ ಇಳುವರಿನೂ ಇರಬೇಕು. ಮತ್ತು ಆ ಕಬ್ಬುಗಳಿಗೆ ಫ್ಯಾಕ್ಟ್ರಿ ಬೇಡಿಕೆನೂ ಇರ್ಬೇಕು. ಆ ತಳಿಗಳನ್ನು ಆದಷ್ಟು ನಾನು ಹುಡುಕ್ಯಾಡಿಕ್ಯಾರ ನಾನು ರೈತ ಮಿತ್ರಿಗೆ ನಾನು ಮುಟ್ಸೋಂಥ ವ್ಯವಸ್ಥೆ ಮಾಡ್ತೇನೆ. ಇಷ್ಟೆಲ್ಲ ಹೇಳಿ ಎಲ್ಲ ನನ್ನ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು.